ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ಇಲ್ಲೊಂದು ರಿಂಗ್ ಟಾಸ್ಕ್ ನಡೀತಾ ಇದೆ. ಆ್ಯಂಡ್ ಈ ಒಂದು ಪ್ರೋಮೋದ ಕ್ಯಾಪ್ಷನ್ ನೋಡ್ತಾ ಇದ್ರೆ ಸೊ ಕ್ಯಾಪ್ಟನ್ಸಿ ಟಾಸ್ಕಿಂದ ಯಾವ ಜೋಡಿಗೆ ಗೇಟ್ ಪಾಸ್ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಒಂದು ತಂಡ ಗೆದ್ದಿದೆ, ಅದು ಬೇರೆ ಯಾರೂ ಅಲ್ಲ. ಸೊ ಯಾರ ಮೇಲೆ ಜಾಸ್ತಿ ನಿರೀಕ್ಷೆ ಇರಲಿಲ್ಲ, ರಘು ಆ್ಯಂಡ್ ಅಶ್ವಿನಿ ಅವರು. ಸೊ ಅವರು ಈ ಒಂದು ಟಾಸ್ಕ್ನ ಗೆದ್ದಿದ್ದಾರೆ. ಆ ಟಾಸ್ಕ್ ಹೆಸರೇ ರಿಂಗ್ ಟಾಸ್ಕು. ಆ್ಯಂಡ್ ಸಖತ್ತಾಗಿ ಇದೇ ಟಾಸ್ಕ್ ನೋಡ್ತಾ ಇದ್ದಾರೆ. ಆ್ಯಂಡ್ ಕಾಂಪಿಟೇಷನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೊದಲನೇ ಒಂದು ಟಾಸ್ಕಲ್ಲಿ ಗೆದ್ದಿರೋವಂಥದ್ದು ಸೊ ನಮ್ಮ ಮಾಳು ಆ್ಯಂಡ್ ರಕ್ಷಿತಾ ಅವರು. ಸೊ ಅಲ್ಲಿ ಗೇಮ್ ರದ್ದಾಯಿತು ಆ್ಯಕ್ಚುಲಿ ಅದು. ಸೊ ಸ್ಪಂದನಾಗೆ ಇಂಜುರಿ ಆಗಿರೋದ್ರಿಂದ ಅದಾದಮೇಲೆ ಕೆಲವೊಂದು ಹೈಡ್ರಾಮಾಗಳೆಲ್ಲ ನಡೆದಿದೆ. ಸೊ ಅದು ಇವತ್ತಿನ ಒಂದು ಎಪಿಸೋಡಲ್ಲಿ ಬರುತ್ತೆ. ಸೊ ಅದನ್ನು ಎಪಿಸೋಡಲ್ಲೇ ನೋಡೋಣ. ಬಟ್ ಅದಕ್ಕೆ ಬಿಟ್ಟು ಸೊ ಇದು ಎರಡನೇ ಟಾಸ್ಕ್ ಅಂತ ಅನಿಸುತ್ತೆ. ಸೊ ಎರಡನೇ ಟಾಸ್ಕಲ್ಲಿ ಸೊ ನಮ್ಮ ರಘು ಆ್ಯಂಡ್ ಅಶ್ವಿನಿ ಅವರು ವಿನ್ ಆಗಿದ್ದಾರೆ. ವಿನ್ ಆಗಿದ್ದಂತ ಆದಮೇಲೆ ಸೊ ಅಲ್ಲಿ ನೋಡ್ತಾ ಇರೋ ಒಬ್ಬರನ್ನ ಆಚೆ ಇಡಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಸೊ ಒಂದು ಜೋಡಿನ ಸೊ ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇಡಬೇಕು ಅಂತ. ಯಾವ ಒಂದು ಜೋಡಿಗೆ ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇಟ್ಟಿದ್ದಾರೆ ಅನ್ನೋಂಥದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋವಂಥದ್ದು. ನೋಡೋಣ ಯಾರನ್ನ ಆಚೆ ಇಡ್ತಾರೆ ಅಂತ. ಬಟ್ ಈ ಒಂದು ಟಾಸ್ಕ್ ಹೇಗಿದೆ ಅಂತ ಆಲ್ರೆಡಿ ಗೊತ್ತಿದೆ ನಿಮಗೆ, ಪ್ರೋಮೋ ನೋಡಿದರೆ ಗೊತ್ತಾಗಿರುತ್ತೆ. ಬಟ್ ಒಂದು ಸಾರಿ ಹೇಳ್ಬಿಡ್ತೀನಿ. ಸೊ ಅಲ್ಲಿ ನೋಡ್ತಿದ್ದಾರೆ ಮೇಲ್ಗಡೆಯಿಂದ ನಮ್ಮ ಉಸ್ತುವಾರಿಯಾದಂತಹ ಧ್ರುವಂತ್ ಅವರು ಮೇಲ್ಗಡೆಯಿಂದ ರಿಂಗ್ನ ಎಸಿತಾ ಇದ್ದಾರೆ. ಎಸೆದ ರಿಂಗ್ಗಳಿಗೆ ಕೆಳಗೆ ಬೀಳುವಾಗ ಸೊ ಕೆಳಗೆ ನಿಂತಿರುವ ಸದಸ್ಯರು ಸೊ ಭುಜದಲ್ಲಿ ಅಥವಾ ಕುತ್ತಿಗೆಯಲ್ಲಿ ಸಂಗ್ರಹಿಸಬೇಕು. ಅತಿ ಹೆಚ್ಚು ರಿಂಗ್ಗಳನ್ನು ಸಂಗ್ರಹಿಸುವ ಜೋಡಿ ಈ ಟಾಸ್ಕ್ ಗೆಲ್ಲುತ್ತದೆ ಅಂತ ಹೇಳ್ತಿದ್ದಾರೆ. ಅಂದರೆ ಅಲ್ಲೇನು ಮೇಲ್ಗಡೆಯಿಂದ ರಿಂಗ್ಗಳು ಉಸ್ತುವಾರಿಯಾದಂಥ ಧ್ರುವಂತ್ ಅವ್ರು ಬಿಸಾಕ್ತಾ ಇದ್ದಾರೆ. ಸೊ ಆ ರಿಂಗ್ಗಳನ್ನು ಕೆಳಗಡೆ ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಕಲೆಕ್ಟ್ ಮಾಡಿಕೊಂಡು ಸೊ ಅಲ್ಲಿ ನಮ್ಮ ಉಸ್ತುವಾರಿ ಅಥವಾ ಕ್ಯಾಪ್ಟನ್ ಯಾರು ಇರ್ತಾರೆ ಸೊ ಅವರಿಗೆ ಅಲ್ಲಿ ಕೌಂಟ್ ತೊಗೊತಾರೆ. ತೊಗೊಂಡಿದ್ದಾದಮೇಲೆ ಬೋರ್ಡ್ ಮೇಲೆ ಸೊ ಅದನ್ನು ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಮಾಡಿದ ಕೊನೆಯಲ್ಲಿ ಸೊ ಎಲ್ಲ ರೌಂಡ್ಗಳಾದಮೇಲೆ ಸೊ ಆ ಒಂದು ಕೌಂಟ್ ಯಾರು ಜಾಸ್ತಿ ಇರುತ್ತೆ ಸೊ ಅವ್ರನ್ನ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಈ ಒಂದು ಟಾಸ್ಕು 4 ರೌಂಡ್ಗಳಲ್ಲಿ ನಡೆಯುತ್ತೆ. ಸೊ ಒಂದು ರೌಂಡು ಫಸ್ಟು ಹುಡುಗಿರು ಹೋಗ್ತಾರೆ, ಅದಾದಮೇಲೆ ಮತ್ತೆ ಬಾಯ್ಸ್ ಹೋಗ್ತಾರೆ, ಅದಾದಮೇಲೆ ಮತ್ತೆ ಹುಡುಗಿರು ಹೋಗ್ತಾರೆ, ಅಗೇನ್ ಬಾಯ್ಸ್. ಸೊ 2 ರೌಂಡು ಹುಡುಗಿರಿಗೆ, 2 ರೌಂಡು ಬಾಯ್ಸ್ಗೆ ಇರುವಂಥದ್ದು. ಓಕೆ, ಸೊ ಇಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಈ ಟಾಸ್ಕಲ್ಲಿ ಸೊ ಹೈಟ್ ಯಾರಿದ್ದಾರಲ್ಲ ಸೊ ಅವರಿಗೆ ಸ್ವಲ್ಪ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಸೊ ಬಿಕಾಸ್ ಅಲ್ಲಿ ರಿಂಗ್ ಬೀಳ್ತಿರಬೇಕಾದ್ರೆ ಸೊ ಮುಂಚೆನೇ ಕೈ ಅಥವಾ ಕುತ್ತಿಗೆನ ಮೇಲೆ ಎತ್ತಿ ರಿಂಗ್ಗಳನ್ನು ತೊಗೊಬೋದು. ಅಥವಾ ಫಾಸ್ಟ್ ಯಾರಿರ್ತಾರೆ ಸೊ ಇವಾಗ ಧ್ರುವಂತ್ ಒಂದೇ ಪ್ಲೇಸಲ್ಲಂತೂ ಬಿಸಾಕಲ್ಲ, ಅವನು ಬೇರೆ ಬೇರೆ ಪ್ಲೇಸಲ್ಲಿ ಬಿಸಾಕ್ತಾನೆ. ಸೊ ಅಲ್ಲಿಂದ ಸ್ವಲ್ಪ ಓಡೋಗಿ ಸೊ ಆ ಥರ ಇದ್ದಾಗ ಸೊ ಅವ್ರಿಗೆ ಅಡ್ವಾಂಟೇಜ್ ಇರುತ್ತೆ. ನೀವು ನೋಡ್ತಾ ಇದ್ರೆ ಮೊದಲೇ ಒಂದು ಟಾಸ್ಕಲ್ಲಿ ಸೊ ಅದು ಬಾಲ್ ತೊಗೊಳ್ಳುವಂಥ ಟಾಸ್ಕಲ್ಲಿ ಖಂಡಿತವಾಗ್ಲೂ ಅಲ್ಲಿ ಯಾರು ಫಾಸ್ಟ್ ಇದ್ದಾರೆ, ಯಾರು ಸ್ಲಿಮ್ ಇದ್ದಾರೆ, ಸೊ ಯಾರು ವೇಟ್ಲೆಸ್ ಇದ್ದಾರೆ ಸೊ ಅವರಿಗೆ ಅಡ್ವಾಂಟೇಜ್ ಖಂಡಿತವಾಗ್ಲೂ ಇತ್ತು. ಸೊ ಅದರಲ್ಲಿ ಬೇರೆಯವರನ್ನೇ ವಿನ್ ಆಗಿರ್ಬೋದು, ಫಾಸ್ಟ್ ಆಗಿರುವಂಥವ್ರು, ಸ್ಲಿಮ್ ಆಗಿರುವಂಥವ್ರು. ಓಕೆ, ಸೊ ಇದರಲ್ಲಿ ಹೈಟ್ ಯಾರಿಗಿದ್ದಲ್ಲ ಸೊ ಅವ್ರಿಗೆ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು. ಈ ಟಾಸ್ಕ್ಗಳು ನೋಡ್ತಾ ಇದ್ರೆ ಒಂದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ, ಒಂದೇ ರೀತಿಯ ಟಾಸ್ಕ್ಗಳು ಕೊಡ್ತಾ ಇಲ್ಲ. ಸೊ ಬೇರೆ ಬೇರೆ ರೀತಿಯ ಟಾಸ್ಕ್ಗಳು ಕೊಡ್ತಿರೋದ್ರಿಂದ ಸೊ ಕೆಲವರಿಗೆ ಒಂದು ಟಾಸ್ಕ್ ಅಡ್ವಾಂಟೇಜ್ ಆಗಿ ಇನ್ನೊಬ್ಬರಿಗೆ ಸೊ ಇನ್ನೊಂದು ಟಾಸ್ಕ್ ಅಡ್ವಾಂಟೇಜ್ ಆಗ್ತಾ ಇದೆ. ಸೊ ಅದು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ನೀವು ನೋಡ್ತಾ ಇದ್ರೆ ಅಲ್ಲಿ ಸೊ ಸಖತ್ತಾಗಿ ಎಲ್ಲರೂ ಕೂಡ ಆ ಒಂದು ರಿಂಗ್ಗಳನ್ನ ಕಲೆಕ್ಟ್ ಮಾಡ್ಕೊತಿದ್ದಾರೆ. ಫುಲ್ ಒಂಥರ ಫೈಟ್ ಇದೆ, ತುಂಬ ಅಂತ ಕಿತ್ತಾಟ ಏನಾಗಿಲ್ಲ. ಬಟ್ ಆದರೂ ಕೂಡ ರಿಂಗ್ನ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು ಎಲ್ಲನೂ ಸಖತ್ತಾಗಿ ಆಡ್ತಾರೆ. ಹುಡುಗರಾದ್ರೆ ಆಗಿರ್ಬೋದು, ಹುಡುಗರಾದ್ರೆ ಆಗಿರ್ಬೋದು. ಆ್ಯಂಡ್ ಅದ್ಭುತವಾಗಿ ಆಡ್ತಿದ್ರೆ. ಅಲ್ಲಿ ನೋಡ್ತಾ ಇರೋ ಪಾಯಿಂಟ್ಸ್ಗಳು ಯಾವ ಲೆಕ್ಕದಲ್ಲಿದೆ ಅಂತ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ ನಿಮ್ಗೆ ಗೊತ್ತಿರೋ ನಿನ್ನೆ ಒಂದು ಆ ಬಾಲ್ ಟಾಸ್ಕಲ್ಲಿ ಇದೆಯಲ್ಲ, ಸೊ ಆ ಬಾಲ್ ಟಾಸ್ಕಲ್ಲಿ ನಮ್ಮ ಸ್ಪಂದನ್ ಅವ್ರಿಗೆ ಲೆಗ್ ಇಂಜುರಿ ಆಗಿರೋದ್ರಿಂದ ಸೊ ಅವರ ಒಂದು ಸ್ಥಾನನ ಸೊ ಇಲ್ಲಿ ನಮ್ಮ ಯಾರು ಚೈತ್ರ ಅವರು ತೊಗೊತಿದ್ದಾರೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ರಕ್ಷಿತಾ ಆ್ಯಂಡ್ ಮಾಳು ವಿನ್ ಆಗಿದ್ದಾರೆ ಮೊದಲನೇ ಟಾಸ್ಕು. ಸೊ ಮೊದಲನೇ ಟಾಸ್ಕ್ ವಿನ್ ಆಗಿದ್ದಾದಮೇಲೆ ಅವರು ರಜತ್ ಆ್ಯಂಡ್ ಚೈತ್ರ ಜೋಡಿನ ಸೊ ಮುಂದಿನ ಒಂದು ಟಾಸ್ಕಿಂದ ಆಚೆ ಇಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ರಜತ್ ಆ್ಯಂಡ್ ಸೊ ಚೈತ್ರ ಅವರು ಆಚೆ ಬಂಧನ ಇಂಜುರಿ ಆಗಿರೋದ್ರಿಂದ ಸೊ ಅಭಿ ಜೋಡಿಯಾಗಿ ಸೊ ನಮ್ಮ ಯಾರು ಚೈತ್ರ ಅವರು ಜಾಯಿನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ಇದೇ ಪ್ರಕಾರ ಅಲ್ಲಿ ನೋಡ್ತಾ ಇದ್ದಾರೆ ಎಲ್ಲ ಜೋಡಿಗಳು ಕೂಡ ಬಾಲ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟಪಡ್ತಾನೆ ಇದ್ದಾರೆ. ಆ್ಯಂಡ್ ಪಾಯಿಂಟ್ಸ್ ಯಾವ ರೀತಿಯಲ್ಲಿದೆ ಅಂತ ನಿಮ್ಗೆ ಹೇಳ್ತೀನಿ ಇಲ್ಲಿ. ಓಕೆ, ಸೊ ಇಲ್ಲಿ ಫಸ್ಟ್ ರೌಂಡಲ್ಲಿ ನಮ್ಮ ಸ್ಕೈ ಬ್ಲೂ ಅಂದರೆ ಅಭಿ ಆ್ಯಂಡ್ ಚೈತ್ರ ಅವರು ತೊಗೊಂಡಿರುವಂಥದ್ದು 3 ಒಂದು ರಿಂಗ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಎರಡನೇ ರೌಂಡಲ್ಲಿ ಅದೇ ಚೈತ್ರ ಅವರು ಸೊ 8 ಒಂದು ರಿಂಗ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಸ್ಕೈ ಬ್ಲೂ ಅಂದರೆ ನಮ್ಮ ರಬಿ ಆ್ಯಂಡ್ ಚೈತ್ರ ಅವರು ಸೆಕೆಂಡ್ ರೌಂಡಲ್ಲಿ 4 ಆ್ಯಂಡ್ ಸೆಕೆಂಡ್ ರೌಂಡ್ ಬಾಯ್ಸಲ್ಲಿ 7 ಒಂದು ಇದನ್ನು ತೊಗೊಂಡಿದ್ದಾರಂಥದ್ದು ಅಭಿ ಅವರು. ಓಕೆ, ಟೋಟಲ್ ಆಗಿ ಇವರು 22 ರಿಂಗ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಆ ಟಾಸ್ಕ್ ಮುಗಿಯುವಷ್ಟೊತ್ತಿಗೆ. ಆ್ಯಂಡ್ ಇನ್ನು ಎಲ್ಲೋ ತಂಡ ಅಂದರೆ ನಮ್ಮ ಗಿಲ್ಲಿ ಆ್ಯಂಡ್ ಕಾವ್ಯ ಅವರು ಫಸ್ಟ್ ರೌಂಡಲ್ಲಿ 5 ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಕಾವ್ಯ ಅವರು. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಸೊ 6ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಫಸ್ಟ್ ರೌಂಡ್ ಬಾಯ್ಸಲ್ಲಿ ನಮ್ಮ ಗಿಲ್ಲಿ ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು 5 ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ 4, ಟೋಟಲ್ 20 ಪಾಯಿಂಟ್ಸ್, 20 ರಿಂಗ್ಸ್ ಆಯಿತು. ಆ್ಯಂಡ್ ಈ ಕಡೆಗೆ ಬ್ಲ್ಯಾಕ್ ಅಂತ ಬಂದಾಗ ನಮ್ಮ ಫಸ್ಟ್ ಒಂದು ರೌಂಡಲ್ಲಿ ನಮ್ಮ ರಾಶಿಕಾ ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು 9 ರಿಂಗ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ರಾಶಿಕಾ ಅವರು ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು 12 ರಿಂಗ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸಖತ್ ಎಫರ್ಟ್ ಹಾಕಿದ್ದಾರೆ. 9, 12 ಅಂತಂದರೆ ಇಲ್ಲೇ 21 ಆಗೋಯ್ತು. ಇನ್ನು ಬಾಯ್ಸ್ ಕಡೆಗೆ ಬಂದಂದರೆ ಅಲ್ಲಿ ಸೂರಜ್ ಅವರು ಫಸ್ಟ್ ರೌಂಡಲ್ಲಿ 0ಗಳನ್ನು ಸುತ್ತಿದ್ದಾರೆ, ಅಂದರೆ ಒಂದು ಕೂಡ ಕಲೆಕ್ಟ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಎರಡನೇ ರೌಂಡಲ್ಲಿ ಸೊ 7ನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಟೋಟಲ್ ಆಗಿ 28 ರಿಂಗ್ಗಳನ್ನು ಇವ್ರು ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಸೊ ಇಲ್ಲಿ ಬಾಯ್ಸ್ದಲ್ಲಿ ಸೂರಜ್ ಫಸ್ಟ್ ರೌಂಡಲ್ಲಿ ಒಂದು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದು, ಅಟ್ಲೀಸ್ಟ್ ಒಂದು 4-5 ಕಲೆಕ್ಟ್ ಮಾಡ್ಕೊಬೇಕಾಗಿತ್ತು. ಕಲೆಕ್ಟ್ ಮಾಡ್ಕೊಂಡಿದ್ದರೆ ಇವರು ಕೂಡ ವಿನ್ ಆಗ್ತಿರಿದ್ರು. ಬಿಕಾಸ್
ಇಲ್ಲಿ ರಾಶಿಕಾ ಅಷ್ಟೊಂದು ಎಫರ್ಟ್ ಹಾಕಿದ್ದಾರೆ. ಸೊ ಟೋಟಲ್ 21 ಅವರು ತೊಗೊಂಡಿದ್ದಾರೆ ಅಂತಂದರೆ ಸಖತ್ ಎಫರ್ಟ್ ಹಾಕಿದ್ದಾರೆ. ಆ್ಯಂಡ್ ಹೈಟು ಕೂಡ ಅವ್ರಿಗೆ ಅಡ್ವಾಂಟೇಜ್ ಆಯಿತು ಅಂತಲೇ ಹೇಳ್ಬೋದು. ಬಟ್ ಸೂರಜ್ ಅಟ್ಲೀಸ್ಟ್ ಒಂದು 3-4 ಕಲೆಕ್ಟ್ ಮಾಡ್ಕೊಬೋದಾಗಿತ್ತು ಅಂತ ಅನಿಸುತ್ತೆ. ಓಕೆ, ಆ್ಯಂಡ್ ಇಲ್ಲಿ ರೆಡ್ ಅಂತ ಬಂದಾಗ ಫಸ್ಟ್ ರೌಂಡಲ್ಲಿ ನಮ್ಮ ಅಶ್ವಿನಿ ಅವರು ತೊಗೊಂಡಿರುವಂಥದ್ದು 6 ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ತೊಗೊಂಡಿರುವಂಥದ್ದು 5. ಆ್ಯಂಡ್ ಬಾಯ್ಸ್ ಕಡೆಗೆ ಸೊ ಅದೇ ರೆಡ್ ತಂಡದಿಂದ ಸೊ ರಘು ಅವರು ಫಸ್ಟ್ ರೌಂಡಲ್ಲಿ 8 ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ 13 ಒಂದು ರಿಂಗ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಬಾಹುಬಲಿ ರೀತಿಯಲ್ಲಿ 13 ರಿಂಗ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ಹೈಟು ಮತ್ತು ಸಖತ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇವರು ಕೂಡ ಅಷ್ಟೇ. ಸೊ ಈ ಒಂದು ರೌಂಡಲ್ಲಿ 21 ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಒಬ್ಬರೇ, ಅದ್ಭುತ. ಸೊ ಅಲ್ಲಿ ಫಸ್ಟ್ ರೌಂಡಲ್ಲಿ ಗರ್ಲ್ಸಲ್ಲಿ 21 ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು ನಮ್ಮ ಯಾರು ರಾಶಿಕಾ ಅವರು. ಆ್ಯಂಡ್ ಈ ಕಡೆಗೆ ಸೊ ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು ಬಾಯ್ಸ್ ಕಡೆಗೆ ಅತಿ ಹೆಚ್ಚು ಅಂತಂದರೆ ಅದು ರಘು ಅವರು ಸೆಕೆಂಡ್ ರೌಂಡಲ್ಲಿ. ಟೋಟಲ್ ಇವ್ರದ್ದು 32 ಆಯಿತು. ಆ್ಯಂಡ್ ಇಲ್ಲಿ ಬ್ಲೂ ಅಂತ ಬಂದಾಗ ಇಲ್ಲಿ ಫಸ್ಟ್ ರೌಂಡಲ್ಲಿ ನಮ್ಮ ರಕ್ಷಿತಾ ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು 5 ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಸೆಕೆಂಡ್ ರೌಂಡಲ್ಲಿ 1 ಕೂಡ ಸಿಕ್ಕಿಲ್ಲ ಅವರಿಗೆ. ಆ್ಯಂಡ್ ಬಾಯ್ಸ್ ಕಡೆಗೆ ಅಂತ ಬಂದರೆ ಮಾಳು ಅವರು ಸೊ ಫಸ್ಟ್ ರೌಂಡಲ್ಲಿ 5 ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ 3 ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಟೋಟಲ್ ಆಗಿ ಸೊ 13 ಒಂದು ಇದನ್ನು ಕಲೆಕ್ಟ್ ಮಾಡ್ಕೊಂಡು ರಿಂಗ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದರ ಪ್ರಕಾರ ಸೊ ಜಾಸ್ತಿ ಅಂದರೆ ಅತಿ ಹೆಚ್ಚು ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು 32 ರಿಂಗ್ಗಳನ್ನು. ಅದು ನಮ್ಮ ರೆಡ್ ತಂಡ ಅಂದರೆ ರಘು ಆ್ಯಂಡ್ ಅಶ್ವಿನಿ ಅವರು. ಸೊ ಅವರು ವಿನ್ ಆಗ್ತಾರೆ ಈ ಒಂದು ಟಾಸ್ಕ್ನ ಅಂತಲೇ ಹೇಳ್ಬೋದು. ಓಕೆ, ಸೆಕೆಂಡ್ ಹೈಯೆಸ್ಟ್ ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು ಬ್ಲ್ಯಾಕ್ ತಂಡದಿಂದ 28, ಅದು ನಮ್ಮ ರಾಶಿಕಾ ಆ್ಯಂಡ್ ಸೂರಜ್. ಸೆಕೆಂಡ್ ರೌಂಡಲ್ಲಿ ಏನಾದರೂ ನಮ್ಮ ಸೂರಜ್ ಏನಾದರೂ ಬಾಯ್ಸ್ ಇದರಲ್ಲಿ ಫಸ್ಟ್ ರೌಂಡಲ್ಲಿ ಏನಾದರೂ ಸ್ವಲ್ಪ ಚೆನ್ನಾಗಿ ಕಲೆಕ್ಟ್ ಮಾಡ್ಕೊಂಡಿದ್ದಿದ್ರೆ ಮೇ ಬಿ ಅವ್ರನ್ನ ಬೀಟ್ ಮಾಡ್ಬೋದಾಗಿತ್ತು ರಘು ಆ್ಯಂಡ್ ಅಶ್ವಿನಿ ಅಂತ ಬಂದಾಗ. ಸೊ ಅವ್ರು ಒಂದು ಕೂಡ ಕಲೆಕ್ಟ್ ಮಾಡ್ಕೊಳ್ಳಿಲ್ಲ. ಸೊ ಅದೆಲ್ಲೋ ಮಿಸ್ ಆಯಿತು ಅಂತಲೇ ಹೇಳ್ಬೋದು. ಓಕೆ, ಸೊ ಇದೇ ಪ್ರಕಾರ ಇವಾಗ ಟಾಸ್ಕ್ ವಿನ್ನರ್ ಆಗಿರುವಂಥದ್ದು ರಘು ಆ್ಯಂಡ್ ಅಶ್ವಿನಿ. ಅವ್ರಿಗೊಂದು ಇವಾಗ ಅವಕಾಶ ಇರುವಂಥದ್ದು ಒಬ್ಬ ಜೋಡಿಯನ್ನು ಸೊ ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇಡಬೇಕು ಅಂತ ಬಿಗ್ ಬಾಸ್ ತಿಳಿಸ್ತಾ ಇದ್ದಾರೆ. ಯಾರನ್ನು ಆಚೆ ಇಡ್ತಾರೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಒಂದು ತಂಡ ಸ್ಟ್ರಾಂಗ್ ಅಂತ ನೋಡಿದಾಗ ಈ ಟಾಸ್ಕಲ್ಲಿ ಸೂರಜ್ ಆ್ಯಂಡ್ ರಾಶಿಕಾ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ. ಬಟ್ ಮುಂದೆ ಬರುವಂಥ ಟಾಸ್ಕ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ಅದಕ್ಕಿಂತ ಮುಂಚೆ ಬಾಲ್ ಟಾಸ್ಕಲ್ಲಿ ಅಲ್ಲಿ ರಕ್ಷಿತಾ ಆ್ಯಂಡ್ ಮಾಳು ತುಂಬ ಚೆನ್ನಾಗಿ ಆಡಿದರು, ಕಾವ್ಯ ಗಿಲಿ ತುಂಬ ಚೆನ್ನಾಗಿ ಆಡಿದರು. ಮುಂದೆ ಯಾವ ರೀತಿಯಲ್ಲಿ ಟಾಸ್ಕ್ಗಳು ಬರ್ತದೆ, ಯಾರಿಗೆ ಅಡ್ವಾಂಟೇಜ್ ಸಿಗುತ್ತೆ ಅನ್ನೋದು ಕೂಡ ಹೇಳಲಿಕ್ಕಾಗಲ್ಲ. ಸೊ ಬಟ್ ಇವಾಗ ಅಶ್ವಿನಿ ಆ್ಯಂಡ್ ರಘು ಅವರು ಸೊ ಯಾರನ್ನು ಆಚೆ ಇಡ್ತಾರೆ ಅನ್ನೋವಂಥದ್ದು ನೋಡಲಿಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನಿಮಗೇನು ಅನಿಸುತ್ತೆ, ಸೊ ಯಾರನ್ನ ಇಡ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗನ್ಸುತ್ತೆ ಒಂದು ಗಿಲ್ಲಿ ಕಾವ್ಯ, ಇಲ್ಲ ಅಂತಂದರೆ ರಾಶಿಕಾ ಆರ್ ನಮ್ಮ ಸೂರಜ್, ಅದೇ ರಾಶಿಕಾ ಸೂರಜ್ ತಂಡ, ಇಲ್ಲ ಅಂತಂದರೆ ಗಿಲ್ಲಿ ಕಾವ್ಯ ತಂಡ. ಈ 2 ತಂಡಗಳಲ್ಲಿ ಒಂದು ತಂಡನವರು ಮೇ ಬಿ ಆಚೆ ಇಡ್ತಾರೆ ಅಂತ ಅನಿಸುತ್ತೆ. ಸೊ ನೋಡೋಣ, ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು ಯಾವ ತಂಡನ ಸೊ ಅವರು ಆಚೆ ಇಡ್ತಾರೆ ಅಂತ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಈ ಒಂದು ಟಾಸ್ಕ್ ಆ್ಯಂಡ್ ಇವರ ಒಂದು ಡಿಸಿಷನ್ ಏನಾಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಎಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್. Sorry, it's DJ.